ವೀಕ್ಷಕರಿಗೆ ಮೇಕ್ ಮೈ ಶೆಲ್ಟರ್ಸ್ ಕಡೆಯಿಂದ ಕನ್ಸ್ಟ್ರಕ್ಟ್ ಆಗಿ ಸೇಲಿಗೆ ಬಂದಿರೋ ಬಿಲ್ಡಿಂಗ್ಗೆ ಸ್ವಾಗತ. ಇದು ಈ ಮನೆಯ ಗ್ರ್ಯಾಂಡ್ ಎಂಟ್ರೆನ್ಸ್ ಆಗಿರುತ್ತೆ. ಇದು ಈ ಮನೆಯ ಬಾಲ್ಕನಿ ಆಗಿರುತ್ತೆ. ಈ ಮನೆಯ ಎಲಿವೇಶನ್ಸ್ ನೋಡ್ತಾ ಇರ್ಬೋದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಈ ಮನೆ 20-30 ಡೈಮೆನ್ಷನ್ ಅಲ್ಲಿ ಈಸ್ಟ್ ಫೇಸಿಂಗ್ ಅಲ್ಲಿ ಕಟ್ಟಲಾಗಿದೆ. ಅಂಡ್ ಈ ಗೇಟ್ ನೋಡ್ತಾ ಇರ್ಬೋದು ನೀವು, CNG ಕಟಿಂಗ್ ಫಂಡಮ್ಯಾಕ್ಸ್ ಅಂಡ್ ಗ್ಲಾಸ್ ಯೂಸ್ ಮಾಡಿ ತುಂಬಾ ಎಲಿಗೆಂಟ್ ಆಗಿ ಮಾಡಿದೀವಿ. ಇದು ಈ ಮನೆಯ ಗ್ರೌಂಡ್ ಫ್ಲೋರ್ ಅಂಡ್ ಕಂಪ್ಲೀಟ್ ಆಗಿ ಪಾರ್ಕಿಂಗ್ ಏರಿಯಾಗೆ ಮಾಡ್ಕೊಂಡಿದ್ದೀವಿ. ಇಲ್ಲಿ 2 4-ವೀಲರ್ಸ್ ಅಂಡ್ 2 2-ವೀಲರ್ಸ್ನ ಆರಾಮಾಗಿ ಪಾರ್ಕ್ ಮಾಡ್ಕೋಬಹುದು. ಅಂಡ್ ಇದು ಈ ಮನೆಯ ಕಾಮನ್ ವಾಶ್ರೂಮ್ ಆಗಿರುತ್ತೆ. ಅಂಡ್ ಇದು ಒಂದು ಪ್ಯಾಸೇಜ್ ಆಗಿದೆ. ಇದು ಈ ಮನೆಯ ಎಂಟ್ರಿ ಆಗಿರುತ್ತೆ. ಅಂಡ್ SS ಗ್ರಾಬ್ ಹ್ಯಾಂಡಲ್ಸ್, ಹೆವಿ ಡ್ಯೂಟಿಗೋಸ್ಕರ ಸ್ಯಾಂಡ್ವಿಚ್ ಗ್ರಾನೈಟ್ ಯೂಸ್ ಮಾಡಿ ಲೇ ಮಾಡಿದ್ದೀವಿ. ಇದು ವಿಟ್ರಿಫೈಡ್ ಟೈಲ್ಸ್ ಯೂಸ್ ಮಾಡಿ ಕ್ಲಾಡಿಂಗ್ ಮಾಡಿರೋದು, ತುಂಬಾ ಬ್ಯೂಟಿಫುಲ್ ಆಗಿದೆ. ಇದು ಈ ಮನೆಯ ಮೇನ್ ಎಂಟ್ರೆನ್ಸ್. ಈ ಮನೆಯ ಮೇನ್ ಎಂಟ್ರೆನ್ಸ್ ಡೋರ್ನ ಟೀಕುಡ್ ಯೂಸ್ ಮಾಡಿ ಮಾಡಿದ್ದೀವಿ. ನೀವು ಇದನ್ನ 3D ಪೇಂಟಿಂಗ್ ಆರ್ ವಾಲ್ ಪೇಪರ್ ಅಂತ ಅನ್ಕೊಂತಾ ಇರ್ಬೋದು, ಬಟ್ ಇಟ್ ಇಸ್ ಅ ಸ್ಟೋನ್ ಕ್ಲಾಡಿಂಗ್. ಇಟ್ ಇಸ್ ಲುಕಿಂಗ್ ಸೋ ಬ್ಯೂಟಿಫುಲ್. ಇದು ಈ ಮನೆಯ ಓಪನ್ ಕಿಚನ್. ನೀವು ನೋಡ್ತಾ ಇರ್ಬೋದು, ಈ ಮನೆ ಮಾಡರ್ನ್ ಕಿಚನ್ ಆಗಿರುತ್ತೆ ಅಂಡ್ ಯುರೋಪಿಯನ್ ಥೀಮ್ ಅಲ್ಲಿ ಮಾಡಿದೀವಿ. ಅಂಡ್ ಕ್ಯಾಬಿನೆಟ್ ಎಲ್ಲ ಸಾಫ್ಟ್ ಟಚ್ ಆಗಿದೆ. ಮೇಲೆ ಕ್ಯಾಬಿನೆಟ್ಸ್ ಇದೆ. ಅಂಡ್ ಇದು ರನ್ನಿಂಗ್ ಲೈಟ್ ಕೊಟ್ಟಿರೋದ್ರಿಂದ ತುಂಬಾ ಎಲಿಗೆಂಟ್ ಆಗಿ ಕಾಣ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ಇದು ಜಾಗ್ವಾ ಫಿಟ್ಟಿಂಗ್ ಆಗಿದೆ. ಕ್ವಾಲಿಟಿನಲ್ಲಿ ನೋ ಕಾಂಪ್ರಮೈಸ್. ಇದು ಈ ಮನೆಯ ಲಿವಿಂಗ್ ಏರಿಯಾ, ತುಂಬಾ ಸ್ಪೇಷಿಯಸ್ ಆಗಿದೆ. ಈ ಲಿವಿಂಗ್ ಏರಿಯಾನಲ್ಲಿ ನೋಡ್ತಾ ಇರ್ಬೋದು, ಇದು 3D ಪೇಂಟಿಂಗ್ ಆಗಿದೆ. ಅಂಡ್ ಇದು TV ಕ್ಯಾಬಿನೆಟ್, ವಿನೈಲ್ ಅಂಡ್ POP ಯೂಸ್ ಮಾಡಿ ಸೀಲಿಂಗ್ ಮಾಡಿರೋದು. ಲಿವಿಂಗ್ ಏರಿಯಾ ಇಂದ ಹಾಗೆ ಮುಂದೆ ಬಂದರೆ ನಿಮಗೆ ಇಲ್ಲಿ ಒಂದು ಕಾಮನ್ ವಾಶ್ರೂಮ್ ಇದೆ. ಆ್ಯಂಡ್ ಒಂದು ಚಿಕ್ಕದಾದ ವಾಶ್ ಬೇಸಿನ್ ಇದೆ, ತುಂಬ ಎಲಿಗೆಂಟ್ ಆಗಿದೆ. ಆ್ಯಂಡ್ ಹಾಗೆ ಮುಂದೆ ಬಂದರೆ ಇಲ್ಲಿ ಕುಬೇರನ ಮೂಲೆಯಲ್ಲಿ ಪೂಜಾ ರೂಮ್ ಇದೆ. ಪೂಜಾ ರೂಮ್ನ ನೋಡ್ತಾ ಇರ್ಬೋದು, ಇದು ಮಾರ್ಬಲ್ಸ್ ಥರ ಕಾಣಿಸ್ತಾ ಇರೋ ಟೈಲ್ಸ್ ಕ್ಲಾಡಿಂಗ್ ಮಾಡಿದ್ದೀವಿ. ಆ್ಯಂಡ್ ಸೀಲಿಂಗ್ ನೋಡ್ತಾ ಇರ್ಬೋದು, ಗ್ಲಾಸ್ ಫಿನಿಶಿಂಗ್ ಕೊಟ್ಟಿರೋದ್ರಿಂದ ತುಂಬ ಎಲಿಗೆಂಟ್ ಲುಕ್ ಬರ್ತಾ ಇದೆ. ಹಾಗೆ ಹೊರಗೆ ಬಂದರೆ ಟೀಕುಡ್ ಆ್ಯಂಡ್ ಟಫನ್ ಗ್ಲಾಸಿಂದ ಯೂಸ್ ಮಾಡಿರೋ ಡೋರ್ಸ್. ಬನ್ನಿ ಈ ಮನೆಯ ಫಸ್ಟ್ ಫ್ಲೋರ್ಗೆ ಹೋಗೋಣ. ಇದು ಈ ಮನೆಯ ಸ್ಟೇರ್ಸ್ 3 ಫೀಟ್ ವೈಡಲ್ಲಿದೆ. ಆ್ಯಂಡ್ ಇದು ಗೈಡಿಂಗ್ ಲೈಟ್ಸ್ ಯೂಸ್ ಮಾಡಿದ್ದೀವಿ. ನೋಡ್ತಾ ಇರ್ಬೋದು, ಇದು SS ರೈಲಿಂಗ್ಸ್ ಯೂಸ್ ಮಾಡಿರುವಂಥದ್ದು. ಸೊ ಇದು ಈ ಮನೆಯ ಫಸ್ಟ್ ಬೆಡ್ರೂಮ್. ಆ್ಯಂಡ್ ಈ ಬೆಡ್ರೂಮ್ ತುಂಬ ಸ್ಪೇಷಿಯಸ್ ಆಗಿದೆ. ಆ್ಯಂಡ್ ಈ ಬೆಡ್ರೂಮ್ ಒಳಗಡೆ ಬರ್ತಾ ಇದ್ದಂಗೆ ನಾನಂತೂ ಒಂದು ನೋಟಿಸ್ ಮಾಡಿದೆ. ನೀವು ಮಾಡಿದರೆ ಕಮೆಂಟ್ ಸೆಕ್ಷನಲ್ಲಿ ಖಂಡಿತ ತಿಳಿಸಿ, ಏನು ಅಂತ ಇವಾಗಲೇ ಹೇಳ್ತೀನಿ. ಬಟ್ ಅದಕ್ಕಿಂತ ಮುಂಚೆ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಇಂಟೀರಿಯರಲ್ಲಿ ಕಾರ್ಡ್ಸ್ ಕೂಡ ನಾವು ಪ್ರೊವೈಡ್ ಮಾಡ್ತಾ ಇದ್ದೀವಿ, ವಿಚ್ ಇಸ್ ಹೈಡ್ರಾಲಿಕ್ಸ್ ಕಾರ್ಡ್ಸ್. ಈ ಬೆಡ್ ಎಂಡರ್ ನೀವು ವಿಂಟರ್ಸಲ್ಲಿ ಸಮ್ಮರ್ ಕ್ಲೋತ್ಸ್, ಸಮ್ಮರ್ಸಲ್ಲಿ ವಿಂಟರ್ ಕ್ಲೋತ್ಸ್ನ ಸ್ಟೋರ್ ಮಾಡ್ಬೋದು. ಆ್ಯಂಡ್ ಅಗೈನ್ ಸ್ಲೈಡಿಂಗ್ ವಾರ್ಡ್ರೋಬ್. ಇವಾಗ ಇದು ತುಂಬ ಸ್ಟೋರೇಜ್ ಆ್ಯಂಡ್ ಸ್ಪೇಸ್ ಸೇವಿಂಗಿಗೆ ತುಂಬ ಎಫಿಷಿಯೆಂಟ್ ಆಗಿದೆ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು, ವೆಸ್ಟ್ ಫೇಸಿಂಗಿಂದ ನಿಮಗೆ ಗಾಳಿ ಬರೋದಕ್ಕೆ ಇಲ್ಲಿ ವಿಂಡೋಸ್ ಕೊಟ್ಟಿದ್ದೀವಿ ವಿತ್ ಟೀಕುಡ್ ಫಿನಿಶ್. ಆ್ಯಂಡ್ ನಾನು ಹೇಳಿದ್ದು ಏನದು ಅಂತಂದರೆ, ಈ ಡೋರಿಂದನೇ ನಿಮಗೆ ಇಲ್ಲಿ ವಾಕ್-ಇನ್ ವಾರ್ಡ್ರೋಬ್ ಇದೆ. ವಾರ್ಡ್ರೋಬಲ್ಲೂ ಕೂಡ ನಿಮಗೆ ಸ್ಲೈಡಿಂಗ್ ಡೋರ್ಸ್ ವಿತ್ ಡ್ರೆಸ್ಸಿಂಗ್ ಸೆಟ್ಸ್. ಒಳಗಡೆ ನಿಮಗೆ ವಾಶ್ರೂಮ್ ಇದೆ. ಈ ವಾಶ್ರೂಮಲ್ಲಿ ನಿಮಗೆ ಎಲ್ಲ ಜಾಗ್ವಾರ್ ಫಿಟ್ಟಿಂಗ್ಸ್ ಆ್ಯಂಡ್ ಸೆರಾ ವಾಶ್ ಬೇಷನ್ಸ್ನ ಯೂಸ್ ಮಾಡಿದ್ದೀವಿ. ಆ್ಯಂಡ್ ಈ ರೂಮಿಂದ ಎದುರುಗಡೆ ಹೋಗ್ತಾ ಇದ್ದರೆ, ಇದು ಈ ಮನೆಯ ಸೆಕೆಂಡ್ ಬೆಡ್ರೂಮ್. ಆ್ಯಂಡ್ ಇದನ್ನು ಚಿಲ್ಡ್ರನ್ಸ್ ಬೆಡ್ರೂಮ್ ಥರನೂ ಯೂಸ್ ಮಾಡ್ಬೋದು, ಬಿಕಾಸ್ ಇಲ್ಲಿ ಮಕ್ಕಳಿಗೆ ಇಷ್ಟ ಆಗುವಂಥ ಬಾಲ್ಕನಿ ಇದೆ. ಆ್ಯಂಡ್ ನೀವು ಇಂಟ್ರೋದಲ್ಲಿ ನೋಡಿದಾಗೆ ಇದೇ ಈ ಮನೆಯ ಬಾಲ್ಕನಿ ಆಗಿರುತ್ತೆ. ಬಾಲ್ಕನಿ ಬಿಟ್ಟು ಈ ಮನೆಯಲ್ಲಿ ಇನ್ನೇನೇನು ಸ್ಪೆಷಾಲಿಟಿ ಅಂತಂದರೆ, ಈಸ್ಟ್ ಫೇಸಿಂಗಿಗೆ ಓಪನ್ ಆಗುವಂಥ ವಿಂಡೋಸ್, ಅದು ಕೂಡ ಟೀಕುಡ್ಡಲ್ಲೇ ಮಾಡಿದ್ದೀವಿ. ಆ್ಯಂಡ್ ಸ್ಲೈಡಿಂಗ್ ವಾರ್ಡ್ರೋಬ್ಸ್ ನೀವು ನೋಡ್ತಾ ಇರ್ಬೋದು. ಮೇಲ್ಗಡೆ ಕೂಡ ಕ್ಯಾಬಿನೆಟ್ಸ್ ಇದೆ. ಆ್ಯಂಡ್ ದಿಸ್ ಈಸ್ ಯುವರ್ ಡ್ರೆಸ್ಸಿಂಗ್ ಸೆಟ್ಸ್. ಹಿಂದೆಗಡೆ ಲೈಟ್ಸ್, ಫುಲ್ಲಿ ಫರ್ನಿಶ್ಡ್ ಅಂತಂದರೆ ಇದೆ. ಆ್ಯಂಡ್ ಇದು ಈ ರೂಮಿನ ಅಟ್ಯಾಚ್ ವಾಶ್ರೂಮ್. ಇಲ್ಲಿ ಕೂಡ ಜಾಗ್ವಾರ್ ಫಿಟ್ಟಿಂಗ್ಸ್ ಆ್ಯಂಡ್ ಸೆರಾ ಫಿಟ್ಟಿಂಗ್ಸ್ನ ಯೂಸ್ ಮಾಡಿಕೊಂಡು ನಾವು ವಾಶ್ರೂಮ್ನ ಕಂಪ್ಲೀಟ್ ಮಾಡಿದ್ದೀವಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಮಾರ್ಬಲ್ ಥರ ಕಾಣಿಸ್ತಾ ಇರ್ಬೋದು, ಬಟ್ ಇದೆಲ್ಲ ಕಂಪ್ಲೀಟ್ ಟೈಲ್ಸ್ ಆಗಿರುತ್ತೆ. ಸೊ ಇದು ಈ ಮನೆಯ ಫಸ್ಟ್ ಫ್ಲೋರ್. ಈ ಪರ್ಟಿಕ್ಯುಲರ್ ಬಿಲ್ಡಿಂಗಿನ ಸೆಕೆಂಡ್ ಫ್ಲೋರ್, ಬಟ್ ಮನೆ ಸ್ಟಾರ್ಟ್ ಆಗಿಂದ ಇದು ಫಸ್ಟ್ ಫ್ಲೋರ್ ಆಗಿರುತ್ತೆ. ಆ್ಯಂಡ್ ಫಸ್ಟ್ ಫ್ಲೋರಿಂದ ಸೆಕೆಂಡ್ ಫ್ಲೋರ್ಗೆ ಹೋಗ್ತಾ ಇದ್ರೆ ಅಗೈನ್ ನಿಮಗೆ 3 ಫೀಟ್ ವೈಡ್ ಟೈಲ್ಸ್ ಬರುತ್ತೆ, ಸ್ಟೇರ್ ಕೇಸ್ ಬರುತ್ತೆ ವಿತ್ SS ಸ್ಟೀಲ್ ಗ್ರಾಬ್ ಹ್ಯಾಂಡಲ್ಸ್. ಕಂಪ್ಲೀಟ್ ಆಗಿ ನಿಮಗೆ ಇದು ಕಂಟಿನ್ಯೂ ಆಗ್ತಾ ಹೋಗ್ತಾನೆ ಇರುತ್ತೆ. ಆ್ಯಂಡ್
ಹಿಂಗೆ ಸೆಕೆಂಡ್ ಫ್ಲೋರ್ಗೆ ಎಂಟ್ರಿ ಆಗ್ತಾ ಇದ್ದಂಗೆ ನಮಗೆ ಸನ್ಲೈಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಕ್ಲೋಸ್ ಆಗಿರೋ ಮನೇಲಿ ಸನ್ಲೈಟ್ ಹೆಂಗೆ ಬರುತ್ತೆ ಅಂತ ನಾವು ಥರ್ಡ್ ಫ್ಲೋರ್ಗೆ ಹೋದಾಗಲೇ ತಿಳ್ಕೊಳ್ಳೋಣ. ಬಟ್ ಸೆಕೆಂಡ್ ಫ್ಲೋರಲ್ಲಿ ಇವಾಗ ನಮಗೆ ರೈಟ್ ಸೈಡ್ ಒಂದು ರೂಮ್ ಇದೆ, ಲೆಫ್ಟ್ ಸೈಡ್ ಒಂದು ರೂಮ್ ಇದೆ. ಲೆಫ್ಟ್ ಇರೋದು ಸ್ಪೆಷಲ್ ಆಗಿರೋದ್ರಿಂದ ಫಸ್ಟ್ ರೈಟ್ ಸೈಡ್ ರೂಮ್ಗೆ ಹೋಗೋಣ. ಇದು ಈ ಮನೆಯ ಥರ್ಡ್ ಬೆಡ್ರೂಮ್ ಆ್ಯಂಡ್ ವಿ ಕ್ಯಾನ್ ಸೇ ಇಟ್ ಆಸ್ ಅ ಮಾಸ್ಟರ್ ಬೆಡ್ರೂಮ್. ಇಲ್ಲೂ ಕೂಡ ಸೇಮ್ ನಿಮಗೆ ಹೈಡ್ರಾಲಿಕ್ ಸ್ಕಾಟ್ ವಿತ್ ಸ್ಲೈಡಿಂಗ್ ವಾರ್ಡ್ರೋಬ್. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಈ ರೂಮಿನ ಡ್ರೆಸ್ಸಿಂಗ್ ಟೇಬಲ್ ಆಗಿದೆ. ಆ್ಯಂಡ್ ಇದು ಈ ರೂಮಿನ ಟಿ ವಿ ಕ್ಯಾಬಿನೆಟ್ಸ್. ಆ್ಯಂಡ್ ಇಲ್ಲಿ ನೀವು ನೋಡ್ತಾ ಇರ್ಬೋದು ಇಲ್ಲೆಲ್ಲ ಸ್ಟೋರೇಜ್ ಎಲ್ಲ ಕಡೆ ಸ್ಟೋರೇಜ್. ಆ್ಯಂಡ್ ಡೋರ್ನ ಕ್ಲೋಸ್ ಮಾಡ್ತಾ ಇದ್ರೆ ಇನ್ನೊಂದು ಡೋರ್ ಓಪನ್ ಆಗಿದೆ, ದಟ್ಸ್ ಫಾರ್ ವಾಶ್ರೂಮಲ್ಲಿ ಕೂಡ ಸನ್ಲೈಟ್ ಬರ್ತಾ ಇದೆ. ಸೊ ಲೈಟ್ಸಿನ ಅವಶ್ಯಕತೆ ಇರೋಲ್ಲ ಈ ಮನೇಲಿ. ಕಂಪ್ಲೀಟ್ ಜಾಗ್ವಾರ್ ಫಿಟ್ಟಿಂಗ್ಸ್ ಎಲ್ಲ ನೀವು ನೋಡ್ತಾ ಇರ್ಬೋದು. ಸೆರಾ ಆ್ಯಂಡ್ ಜಾಗ್ವಾರ್ನ ಯೂಸ್ ಮಾಡಿದ್ದೀವಿ. ಇದು ಕೂಡ ವುಡನ್ ಡೋರ್ಸ್ ಆಗಿದೆ. ಆ್ಯಂಡ್ ಇಲ್ಲಿಂದ ನಾವು ನಮ್ಮ ಸ್ಪೆಷಲ್ ರೂಮ್ ಅದು ಏನು ಅಂತ ನೋಡೋಣ ಬನ್ನಿ. ಸೊ ನಮ್ಮ ಮಾಸ್ಟರ್ ಬೆಡ್ರೂಮ್ ಅಪೋಸಿಟ್ ಈ ಸ್ಪೆಷಲ್ ರೂಮ್ ಬರುತ್ತೆ. ಇದು ಮಲ್ಟಿಪರ್ಪಸ್ ರೂಮ್ ಆಗಿ ನೀವು ಯೂಸ್ ಮಾಡ್ಕೊಬೋದು. ಕಂಪ್ಲೀಟ್ಲಿ ಎಕೋಸ್ಟಿಕ್ ಆಗಿರುತ್ತೆ. ಆ್ಯಂಡ್ ಇಲ್ಲಿ ನಾವು ವುಡನ್ ಟೈಲ್ಸ್ನ ಯೂಸ್ ಮಾಡಿ ಎಸ್ಥೆಟಿಕ್ ಲುಕ್ ಕೊಟ್ಟಿರ್ತೀವಿ. ಮೇಲ್ಗಡೆ ಕೂಡ ಕಂಪ್ಲೀಟ್ಲಿ POP ಡಿಸೈನ್ ಆ್ಯಂಡ್ ಮಾಡಿರೋಂಥ ಸೀಲಿಂಗ್ಸ್ ಆಗಿದೆ. ಆ್ಯಂಡ್ ಇಲ್ಲೂ ಕೂಡ ಎಲ್ಲ ನಿಮಗೆ ಟೀಕುಡ್ ಯೂಸ್ ಮಾಡಿ ವಿಂಡೋಸ್ ಮಾಡಿದ್ದೀವಿ. ಇದು ಮಲ್ಟಿಪರ್ಪಸ್ ರೂಮ್ ಅಂತಂದರೆ ನೀವಿಲ್ಲಿ ನಿಮ್ಮ ಪ್ರೈವೇಟ್ ಥಿಯೇಟರ್ ಆರ್ ಕಿಡ್ಸ್ ಪ್ಲೇ ಏರಿಯಾ, ಜಿಮ್ ಏನು ಬೇಕಾದ್ರೂ ಮಾಡ್ಬೋದು, ಅಥವಾ ಇದೊಂದು ಪಾರ್ಟಿ ಹಾಲ್ ಆಗಿ ನೀವು ಕನ್ವರ್ಟ್ ಮಾಡ್ಬೋದು. ಇದು ಈ ಮನೆಯ ಸ್ಪೆಷಲ್ ರೂಮ್. ಸೊ ಸ್ಪೆಷಲ್ ರೂಮ್ ಆಯಿತು. ಈ ಮನೆಯ ಟೆರೆಸ್ ಹೆಂಗಿದೆ ಅಂತ ನೋಡೋಣ ಬನ್ನಿ. ಸೇಮ್ ಅಗೇನ್ 3 feet ವೈಡ್ ವಿತ್ SS ಗ್ರ್ಯಾಬ್ ಹ್ಯಾಂಡಲ್ಸ್ ಕಂಟಿನ್ಯೂ ಆಗುತ್ತೆ. ಪ್ರೊಫೈಲ್ ಲೈಟ್ಸ್ ಆ್ಯಂಡ್ ಗೈಡಿಂಗ್ ಲೈಟ್ಸ್ ಅಂದು ನಿಮಗೆ ಕಂಪ್ಲೀಟ್ ಫುಲ್ ಮನೆಯೆಲ್ಲ ನಿಮಗೆ ಕಾಣಿಸುತ್ತೆ. ಸೊ ಇಲ್ಲಿಂದನೇ ಬರ್ತಾ ಇದ್ದಿದ್ದು ನಮಗೆ ಸನ್ಲೈಟ್. ಮೇಲ್ಗಡೆ ನೀವು ನೋಡ್ತಾ ಇರ್ಬೋದು ಸನ್ಲೈಟ್ ಬರೋಕ್ಕೆ ಅಂತ ನಾವು ಟಫನ್ ಗ್ಲಾಸ್ ಹಾಕಿ ಓಪನಿಂಗ್ ಕೊಟ್ಟಿದ್ದೀವಿ. ಬಿಕಾಸ್ ಮನೆ ಒಳಗಡೆ ಸನ್ಲೈಟ್ ಬರೋದು ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಅಕಾರ್ಡಿಂಗ್ ಟು ವಾಸ್ತು ನಿಮಗೆಲ್ಲರಿಗೂ ಗೊತ್ತೇ ಇರುತ್ತೆ. ಸೊ ಇದು ಟೆರೆಸ್ಗೆ ಎಂಟ್ರಿ. ಟೆರೆಸ್ ಓಪನ್ ಸ್ಪೇಸ್ ಆಗಿರೋದ್ರಿಂದ ಅಕ್ಕಪಕ್ಕ ಮನೆಯಿಂದ ಅಥವಾ ಎಲ್ಲಿಂದ ನಮಗೆ ತೊಂದರೆ ಆಗಬಾರ್ದು ಅಥವಾ ಯಾರಾದರೂ ಒಳಗಡೆ ಬರಬಾರ್ದು ಅನ್ನೋದಕ್ಕೋಸ್ಕರ ಇಲ್ಲಿ ನಾವು MS ಗೇಟ್ಸ್ ಯೂಸ್ ಮಾಡಿದ್ದೀವಿ. ತುಂಬ ಹೆವಿ ಡ್ಯೂಟಿ ಗೇಟ್ಸ್ ಆಗಿರುತ್ತೆ. ಆ್ಯಂಡ್ ಇದು ಈ ಮನೆಯ ಟೆರೆಸ್. ನೀವು ಟೆರೆಸಲ್ಲಿ ನೋಡ್ತಾ ಇರ್ಬೋದು ಇಲ್ಲಿ ಬ್ಲೂ ಕಲರ್ ಒಂದು ಪೇಂಟ್ ಥರ ಕಾಣಿಸ್ತಾ ಇರುತ್ತೆ. ಇದು ಪೇಂಟ್ ಅಲ್ಲ, ಇದು ಆ್ಯಕ್ಚುಲಿ ವಾಟರ್ ಪ್ರೂಫಿಂಗ್. ಇಲ್ಲಿ ಮಳೆ ಬರುತ್ತೆ, ಗಾಳಿ ಬರುತ್ತೆ. ಸೊ ಆಲ್ ವೆದರ್ನ ಸಸ್ಟೈನ್ ಆಗಲಿಕ್ಕೆ ಇಲ್ಲಿ ನಾವು ವಾಟರ್ ಪ್ರೂಫಿಂಗ್ ಮಾಡಿರ್ತೀವಿ. ಇಲ್ಲಿ ಬಂದು ನೀರು ಸ್ಟೋರ್ ಆದ್ರೂ ನಿಮಗೆ ನಿಮ್ಮ ವಾಲಲ್ಲಿ ಸೀಲಿಂಗ್ಸ್ ಬರಲ್ಲ. ಆ್ಯಂಡ್ ಇದು ಈ ಮನೆಯ ಓವರ್ ಹೆಡ್ ಟ್ಯಾಂಕ್, ಅಂದರೆ ನಾವು ಟ್ಯಾಂಕ್ ಇಟ್ಟಿರೋ ಜಾಗಕ್ಕೆ ಆಕ್ಸೆಸಿಬಲ್ ಆಗಿರುತ್ತೆ. ಈ ಮನೆಯಲ್ಲಿ ನಿಮಗೆ 10,000 ಲೀಟರ್ ಟ್ಯಾಂಕ್ ಇದೆ. ಕೆಳಗಡೆ ನಿಮಗೆ 16,000 ಲೀಟರ್ ಕೆಪಾಸಿಟಿ ಇರುವಂಥ ಸಂಪ್ ಇದೆ ವಿತ್ ಓನ್ ಬೋರ್ ಆಗಿರೋದ್ರಿಂದ ಈ ಮನೆಯಲ್ಲಿ ನಿಮಗೆ ವಾಟರ್ ಪ್ರಾಬ್ಲಮ್ ಇರೋದೇ ಇಲ್ಲ. BDS ಸೈಟ್ ಆಗಿರೋದ್ರಿಂದ ನಿಮಗಂತೂ ಕಾವೇರಿ ನೀರಿನ ಪ್ರಾಬ್ಲಮ್ ಇರೋದೇ ಇಲ್ಲ. ಈ ಮನೆ ಸುತ್ತಮುತ್ತ ನಿಮಗೆ ಅಮ್ಯುನಿಟೀಸ್ ಅಂತಂದರೆ ಉಳ್ಳಾಳ್ ಟ್ರೈಲ್ ಟ್ರ್ಯಾಕ್ ಬರುತ್ತೆ. ಅಲ್ಲಿ ನೀವು ಉಳ್ಳಾಳ್ ಲೇಕ್ ಸುತ್ತ ವಾಕಿಂಗ್ ಟ್ರ್ಯಾಕ್ ಮಾಡಿರೋದ್ರಿಂದ ಆರಾಮಾಗಿ ನೀವು ಈವ್ನಿಂಗ್ಸ್ ಆರ್ ಮಾರ್ನಿಂಗ್ಸ್ ವಾಕಿಂಗ್ ಹೋಗ್ಬೋದು. ಆ್ಯಂಡ್ ನಿಯರ್ ಬೈ ಕಾಲೇಜಸ್ ಆ್ಯಂಡ್ ಸ್ಕೂಲ್ಸ್ ಅಂತ ಬಂದರೆ KLE ಲಾ ಕಾಲೇಜ್, ಅಗಸ್ತ್ಯ ವಿದ್ಯಾನಿಕೇತನ್, NPS ಸ್ಕೂಲ್ಸ್ ಆ್ಯಂಡ್ ಹಲವಾರು ಸ್ಕೂಲ್ಸು ಇಲ್ಲಿ ನಿಮಗೆ ನಿಯರ್ ಬೈ ಸಿಗುತ್ತೆ. ಇಲ್ಲಿಂದ ಜಸ್ಟ್ 10 minutes ದೂರದಲ್ಲಿ ನಿಮಗೆ ಜ್ಞಾನ ಭಾರತಿ ಮೆಟ್ರೋ ಸ್ಟೇಷನ್ ಅವೈಲಬಲ್ ಇದೆ. ಆ್ಯಂಡ್ ಇದು ಪ್ರೈಮ್ ಲೊಕೇಶನ್ನಲ್ಲಿರೋದ್ರಿಂದ ಈ 5th ಬ್ಲಾಕಿಂದ ನಿಮಗೆ 5 minutes ಒನ್ಸ್ ಬಸ್ ಅವೈಲಬಿಲಿಟಿ ಇದ್ದೇ ಇದೆ. ಆ್ಯಂಡ್ ಈ ಮನೆಯ ಪ್ರೈಸಿಂಗ್ ನೀವು ತಿಳಿಬೇಕು ಅಂತಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ ಕಾಲ್ ಮಾಡಿ ಆ್ಯಂಡ್ ಈ ಮನೆಯ ಪ್ರೈಸಿಂಗ್ನ ತಗೊಳ್ಳಿ ಅಂತ ಹೇಳ್ತಾ, ನೆನಪಿರಲಿ ಇಷ್ಟೆಲ್ಲ ಅಮ್ಯುನಿಟೀಸ್ ಇದೆ. ಇದು ಈ ಮನೆ ಲೊಕೇಟ್ ಆಗಿರೋದಿಲ್ಲಿ ಅಂತ ನಾವು ಹೇಳೇ ಇಲ್ಲ ಅಲ್ವಾ. ಈ ಮನೆ ಲೊಕೇಟ್ ಆಗಿರೋದು ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ 5th ಬ್ಲಾಕಲ್ಲಿ. ಈ ಮನೆ ಅವಾಗಲೇ ನಮ್ಮ ಕೊಲಿಗೆ ಹೇಳ್ದಂಗೆ 2030 ಮೆಷರ್ಮೆಂಟಲ್ಲಿ ಕನ್ಸ್ಟ್ರಕ್ಟ್ ಆಗಿದೆ. ನನಗಂತೂ ಈ ಮನೆ 2030 ಮೆಷರ್ಮೆಂಟಲ್ಲಿ ಕನ್ಸ್ಟ್ರಕ್ಷನ್ ಆಗಿ ತುಂಬ ಕಂಜೆಸ್ಟೆಡ್ ಅಂತ ಅಂತೂ ಅನಿಸ್ಲೇ ಇಲ್ಲ. ತುಂಬ ಓಪನ್ ಆ್ಯಂಡ್ ಸ್ಪೇಷಿಯಸ್ ಆಗಿ ಈ ಮನೆನ ಕಟ್ಕೊಟ್ಟಿದ್ದೀವಿ. ಆ್ಯಂಡ್ ಇದೇ ಥರ ಮನೆ ಕಟ್ಟಿಸ್ಕೊಬೇಕು, ಸೈಟ್ ಪರ್ಚೇಸ್ ಮಾಡಬೇಕು ಅಂತ ಅಂದರೆ ಸ್ಕ್ರೀನ್ ಮೇಲೆ ಕಾಣ್ತಾರಂಥ ನಂಬರ್ಗೆ ಕಾಲ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇಲ್ಲ. ಇನ್ನೂ ಒಂದು ಇಂಪಾರ್ಟೆಂಟ್ ಅನೌನ್ಸ್ಮೆಂಟ್ ಇದೆ. ಏನು ಅನೌನ್ಸ್ಮೆಂಟ್ ಅಂತ ಅಂದರೆ ನಮ್ಮ ಮೇಕ್ ಮೈ ಶೆಲ್ಟರ್ಸ್ ಇದೇ ಸರ್ ಎಂ ವಿಶ್ವೇಶ್ವರಯ್ಯ ಲೇಔಟ್ ಆ್ಯಂಡ್ ನಮ್ಮ ಹೊಸ ಲೇಔಟ್ ಆಗಿರೋ ಕೆಂಪೇಗೌಡ ಲೇಔಟಲ್ಲಿ ಹಲವಾರು ಸೈಟ್ಸ್ ಆ್ಯಂಡ್ ಹಲವಾರು ಬಿಲ್ಡಿಂಗ್ಸ್ನ ಸೇಲ್ಗೆ ತೊಗೊಂಡು ಬಂದಿದೆ. ಅದು ನಮ್ಮ ಇನ್ನೋಸ್ ಪ್ರಾಜೆಕ್ಟ್ ಆಗಿರೋದ್ರಿಂದ ನಿಮಗೆ ಮಾರ್ಕೆಟ್ಗಿಂತ ತುಂಬ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದ.